ಸ್ನಾನ ದೇಹವನ್ನು ಶುಚಿಗೊಳಿಸಿದರೆ ಆಧ್ಯಾತ್ಮಿಕ ಉತ್ತಮ ವಿಚಾರಗಳು ಮನಸ್ಸನ್ನು ಶುಚಿಗೊಳಿಸುತ್ತವೆ. ಸಮುದ್ರವು ಒಣಗುವುದಿಲ್ಲ ಎನ್ನುವುದು ಎಷ್ಟು ಸತ್ಯವೋ, ದೇವರು ಅನ್ಯಾಯ ಮಾಡುವುದಿಲ್ಲ ಅನ್ನುವುದು ಅಷ್ಟೇ ಸತ್ಯ. ಆಸ್ತಿ, ಐಶ್ವರ್ಯ, ಬಲ, ಬಣ್ಣ ಇವೆಲ್ಲವುಗಳನ್ನು ಮೀರಿದ್ದು ಮಾನವೀಯತೆ. ಮಾನವೀಯತೆ ಇಲ್ಲದ ಮನುಷ್ಯ ಅಮಾನುಷ. ಸೃಷ್ಟಿಕರ್ತನ ಪ್ರೀತಿಯ ನಿಯಮಗಳು ಮನುಷ್ಯರನ್ನು ಮಾನವ, ಮಹಾಮಾನವ ಹಾಗೂ ವಿಶ್ವ ಮಾನವರನ್ನಾಗಿಸುತ್ತವೆ. ಪಕ್ಷಪಾತ ತೋರದೆ ಸರ್ವರನ್ನೂ ಸಮಾನವಾಗಿ ಕಾಣುತ್ತಾನೆ ಸೃಷ್ಟಿಕರ್ತ. ದೇವರು ಮನುಷ್ಯರಂತೆ ಎರಡು ಮಾತಿನವನಲ್ಲ. ಆತನ ಉತ್ತಮ ಗುಣಗಳಲ್ಲಿ ಬದಲಾವಣೆಯಾಗುವುದಿಲ್ಲ. ದೇವರು ಮತ್ತು ಮನುಷ್ಯರ ನಡುವಿನ ಸಂಬಂಧವನ್ನು ತಂದೆ ಮತ್ತು ಮಕ್ಕಳ ನಡುವಿನ ಸಂಬಂಧದೊಂದಿಗೆ ಹೋಲಿಸಲಾಗಿದೆ. ಹೇಗೆ ಮಕ್ಕಳು ತಂದೆಯೊಂದಿಗೆ ಎಲ್ಲವನ್ನೂ ಹಂಚಿಕೊಳ್ಳಲು ಅವಕಾಶವಿರುತ್ತದೋ, ಹಾಗೆಯೇ ಎಲ್ಲ ಮನುಷ್ಯರು ಪ್ರಾರ್ಥನೆಯ ಮೂಲಕ ಯೇಸು ಕ್ರಿಸ್ತನ ನಾಮದಲ್ಲಿ ದೇವರ ಬಳಿಯಲ್ಲಿ ತಮ್ಮ ಮನದಾಳದ ಭಾವನೆಗಳನ್ನು ಹಂಚಿಕೊಳ್ಳಲು ಹಾಗೂ ಪಾಪ ಅಪರಾಧಗಳಿಗೆ ಕ್ಷಮೆಯಾಚಿಸಲು, ನೀತಿಯ ಮಾರ್ಗದಲ್ಲಿ ನಡೆಯಲು ಮಾರ್ಗದರ್ಶನ ಕೇಳಲು ಅವಕಾಶವಿದೆ. ಸೃಷ್ಟಿಕರ್ತನನ್ನು ಪ್ರಾರ್ಥಿಸುವುದು ಮಾತ್ರವಲ್ಲದೆ ಆತನ ಪ್ರೀತಿಯ ನಿಯಮಗಳನ್ನು ಅನುಸರಿಸುವವರು ಆಶೀರ್ವದಿಸಲ್ಪಡುವರು. ದೇವರ ಮಕ್ಕಳ ಉತ್ತಮ ಗುಣಗಳು ಹಾಗೂ ಅವರ ಮನಸ್ಸಿನಲ್ಲಿರುವ ದೇವರ ವಾಕ್ಯ ಬೆಳಕಿನಂತೆ ಕಾರ್ಯ ಮಾಡುತ್ತವೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 14-16 ವಚನಗಳಲ್ಲಿ ಸತ್ಯವೇದವು ಹೀಗೆ ಹೇಳುತ್ತದೆ: ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ದೇವರು ಒಳ್ಳೆಯವನು, ಆದ್ದರಿಂದ ಆತನು ಒಳ್ಳೆಯದನ್ನೇ ಮಾಡುತ್ತಾನೆ. ಆತನು ಯಾರಿಗೂ ತಾರತಮ್ಯ ಮಾಡುವುದಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 45-48 ವಚನಗಳಲ್ಲಿ ಸತ್ಯವೇದವು ಹೀಗೆ ತಿಳಿಸುತ್ತದೆ: ಆತನು, ಅಂದರೆ ದೇವರು, ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರೂ ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯಜನಗಳೂ ಸಹ ಹಾಗೆ ಮಾಡುವುದಿಲ್ಲವೇ? ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. ದೇವರ ಉತ್ತಮ ಗುಣಗಳನ್ನು ಹೊಂದಿಕೊಂಡು ದೈನಂದಿನ ಜೀವನದಲ್ಲಿ ಅವುಗಳನ್ನು ಪ್ರತಿಫಲಿಸುವಂತೆ ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನೂ ಆಗಿರುವ ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ. ಆಮೆನ್.